ನೋಡಿ ಮುಂದಿನ ಪ್ರಶ್ನೆ ನೋಡಿ, ದಿ ನಂಬರ್ ಆಫ್ 4 digit numbers that are divisible by 5 which can be formed using the digits 0, 1, 2, 3, 4 and 5. No digit being repeated more than once in any number. ಅಂದರೆ ನಾವು 4 ಅಂಕೆಗಳಿರುವ ನಂಬರ್ ಮಾಡಬೇಕು, ಆ ನಂಬರ್ 5ಇಂದ ಡಿವೈಡ್ ಆಗಬೇಕು. ಮತ್ತು ನಮಗೆ ಕೊಟ್ಟಿರೋ ಡಿಜಿಟ್ಸ್ ಯಾವುದು? 0, 1, 2, 3, 4, 5 ಒಟ್ಟಿಗೆ 6 ಡಿಜಿಟ್ಸ್ ಕೊಟ್ಟಿದ್ದಾರೆ. ನೋಡಿ ಈ ಲೆಕ್ಕ ಕೊಟ್ಟಾಗ ಆ್ಯಂಡ್ ಸ್ಪೆಷಲಿ ವೆನ್ ದೇರ್ ಇಸ್ 0, ಯು ಶುಡ್ ನಾಟ್ ಸೇ ದೇರ್ ಆರ್ 6 digits, therefore 4 digits have to be taken. The answer is 6p4. ತಪ್ಪಾಗುತ್ತೆ. So we know the number has to be divisible by 5. Therefore ನಮ್ಗೆ ಗೊತ್ತಿರೋದೇನು, ಒಂದು ನಂಬರ್ 5ನ ಡಿವೈಡ್ ಆಗುತ್ತೆ ಅಂದರೆ ಕೊನೆಯ ಅಂಕಿ ಅಂದರೆ ದಿ ನಂಬರ್ ಎಟ್ ದಿ ಯೂನಿಟ್ಸ್ ಪ್ಲೇಸ್ ಹ್ಯಾಸ್ ಟು ಬಿ ಐದರ್ 0 ಆರ್ 5. ದಟ್ ಮೀನ್ಸ್ ವಿ ಶುಡ್ ಫೈಂಡ್ ಔಟ್ ಹೌ ಮೆನಿ 4 digit numbers ಔಟ್ ಆಫ್ ದೀಸ್ ಎಂಡ್ ವಿತ್ 0, ಹೌ ಮೆನಿ ಎಂಡ್ ವಿತ್ 5. ಅದಕ್ಕೆ ನಾನೇನು ಮಾಡ್ತೀನಿ, ನೋಡಿ ಒಂದು ಬಾಕ್ಸ್ ಹಾಕೊಂತೀನಿ. ಈಗ 4 ನಂಬರ್ಸ್ ಎಂಡಿಂಗ್ ವಿತ್ 0 ಅಂದರೆ ಇಲ್ಲಿ 0 ಬರ್ಕೊಳ್ತೀನಿ, ಒಳಗಡೆ ಬರೆದ್ರೆ ಆ ನಂಬರ್ ನಾನು ತುಂಬಿಸಿದ್ದೀನಿ ಅಂತ. ಸೊ ಈ ಕೊಟ್ಟಿರೋದಲ್ಲಿ ನಾನು 0ನ ಉಪಯೋಗಿಸಿದ್ದೀನಿ, ಇಲ್ಲಿ ಕೊಟ್ಟಿದೆ. ಇಟ್ಸ್ ನಾಟ್ ಟು ಬಿ ರಿಪೀಟೆಡ್ ಅಗೈನ್. ಸೊ ಐ ಹ್ಯಾವ್ ಫಿಲ್ಡ್ ದಿಸ್ 0. ದೇರ್ ಫೋರ್ ನೌ ವಿಲ್ ಕಮ್ ಟು ಫಸ್ಟ್ ಪ್ಲೇಸ್. 5 digits ಕೊಟ್ಟಿದ್ದಾರೆ, 5ರಲ್ಲಿ ಒಂದನ್ನು ಉಪಯೋಗಿಸ್ಕೊಂಡು 6 ಕೊಟ್ಟಿದ್ದಾರೆ, 6ರಲ್ಲಿ 0 ಹಾಕ್ಕೊಂಡಿದ್ದೀನಿ. ಈ ಉಳಿದಿರೋಲ್ಲ 5 ಇದೆ, 1, 2, 3, 4, 5. ಈ 5ರಲ್ಲಿ ಯಾವುದು ಬೇಕಾದ್ರೂ ಮೊದಲೇ ಜಾಗಕ್ಕೆ ಬರಬಹುದು. ಸೊ ದಿ ಫಸ್ಟ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 ways. ಇಲ್ಲಿ ಬರೆದ್ರೆ ಹೌ ಮೆನಿ ವೇಸ್ ಐ ಕ್ಯಾನ್ ಫಿಲ್ ಅಂತ. ಇಟ್ ನಾಟ್ ದಟ್ ಐ ಆಮ್ ಫಿಲ್ಲಿಂಗ್ ದಿಸ್ ಬೈ 5. ಇಲ್ಲಿ 5 ತುಂಬಿಸಿದರೆ ಒಂದು ಯಾವುದೋ ಕಡಿಮೆ ಆಗುತ್ತೆ. ಸೊ 2ನೇ ಜಾಗವನ್ನು 4 ವಿಸಿಲ್ ತುಂಬಿಸ್ಬೋದು, 3ನೇ ಜಾಗವನ್ನು 3 ವಿಸಿಲ್ ತುಂಬಿಸ್ಬೋದು. ದಿಸ್ ಈಸ್ ಎ ಫಂಡಮೆಂಟಲ್ ಪ್ರಿನ್ಸಿಪಲ್. ಸೊ ದೇರ್ ಫೋರ್ ಪ್ರಾಡಕ್ಟ್ ಅಂದರೆ 5 × 4 × 3 ದಟ್ ಈಸ್ 5, 4, 20, 23, 60. 60 numbers with 4 digits end with 0. Do not come to a conclusion that 60 is the answer. 60 ಕೊಟ್ಟಿದ್ದಾರೆ ಇಲ್ಲಿ. ಬಟ್ ನಂಬರ್ಸ್ ಮೇ ಆಲ್ಸೋ ಎಂಡ್ ವಿತ್ 5 ವಿಚ್ ಆರ್ ಡಿವಿಸಿಬಲ್ ಬೈ 5. ಇವಾಗ I have found the number of numbers ending with 0. They are 60 in number. Now numbers ending with 5. For that I will write another box. ಇವಾಗ ಕೊನೆಯ ಜಾಗವನ್ನು 5ಇಂದ ತುಂಬಿಸಿದ್ದೀನಿ. ಐ ವಿಲ್ ಫಿಲ್ ದಿ ಲಾಸ್ಟ್ ಪ್ಲೇಸ್ ಬೈ 5. ಸೊ 5 ಹ್ಯಾಸ್ ಬೀನ್ ಯೂಸ್ ನೌ. ನೌ ವಿಲ್ ಕಮ್ ಟು ಫಸ್ಟ್ ಪ್ಲೇಸ್. ಫಸ್ಟ್ ಪ್ಲೇಸ್ ಬಂದಾಗ ನೋಡಿ 0, 1, 2, 3, 4 ಇದೆ. ಇದನ್ನು 0ಲ್ಲಿ ತುಂಬಿಸೋಕ್ಕಾಗೋದಿಲ್ಲ, ಯಾಕೆಂದರೆ ಇಫ್ ಐ ಫಿಲ್ ದಿಸ್ ಬೈ 0 ವಿ ಡೋಂಟ್ ಕಾಲ್ ಇಟ್ ಆಸ್ ಎ 4 digit ನಂಬರ್. ದೇರ್ಫೋರ್ 0 ಕೆನಾಟ್ ಬಿ ಯೂಸ್ಡ್ ಇನ್ ದಿಸ್ ಫಸ್ಟ್ ಪ್ಲೇಸ್. ವಿ ಹ್ಯಾವ್ ಓನ್ಲಿ 4 choices ಫಾರ್ ದಿ ಫಸ್ಟ್ ಪ್ಲೇಸ್. ಇದನ್ನು 4 ವಿಧಿಲಿ ತುಂಬಿಸ್ಬೋದು. ಆಫ್ಟರ್ ಫಿಲ್ಲಿಂಗ್ ದಿ ಫಸ್ಟ್ ಪ್ಲೇಸ್ ಯು ಗೋ ಟು ಸೆಕೆಂಡ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ಕ್ಯಾನ್ ಬಿ ಅಗೇನ್ ಫಿಲ್ಡ್ ಇನ್ 4 ways ಬಿಕಾಸ್ ದಿ 0 ಕ್ಯಾನ್ ಬಿ ಯೂಸ್ ನೌ. ಫಸ್ಟ್ ಪ್ಲೇಸಿಗೆ 0 ಯೂಸ್ ಮಾಡೋಂಗಿಲ್ಲ, ಸೆಕೆಂಡ್ ಪ್ಲೇಸಲ್ಲಿ 0 ಯೂಸ್ ಮಾಡ್ಬೋದು. ಸೆಕೆಂಡ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 4 ways. ದಿ ಥರ್ಡ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 3 ways. Therefore, by the fundamental principle, 4 × 4 × 3, 48 is a number. So let me repeat, 60 numbers end with 0, 48 numbers end with 5, and therefore the number of numbers which are divisible by 5, which can be formed out of these digits, will be 60 plus 48, 108. So 60, 48, 108. 108 is the most appropriate answer. 60 is correct but not completely correct. 48 is correct but not completely correct. 60 plus 48 is a correct answer. So ಇಲ್ಲಿ ನಾನು fundamental principle use ಮಾಡಿದ್ದೀನಿ. I have not used any formula. You should learn out of this that when you are working out a permutation problem, wherever there is condition, wherever there is restriction, those have to be taken care. ಅದು ಮಾಡಿದ್ರೆ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ವಿ ಕ್ಯಾನ್ ವರ್ಕ್ ಔಟ್ ದಿ ರಿಸಲ್ಟ್. ಮುಂದಿನ ಲೆಕ್ಕ ನೋಡಿ. ದಿ ಲೆಟರ್ಸ್ ಆಫ್ ದಿ ವರ್ಡ್ ಟೇಲ್, TALE,
ಎಲ್ಲ ಬೇರೆ ಬೇರೆ ಲೆಟರ್ಸ್ ಇದೆ ಅಲ್ಲಿ. ಆರ್ ಪರ್ಮ್ಯೂಟೆಡ್, ಇದನ್ನು ನೀವು ಶಫಲ್ ಮಾಡಿ. ಆ್ಯಂಡ್ ದಿ ವರ್ಡ್ಸ್ ಒಬ್ಟೈನ್ಡ್ ಆರ್ ಅರೇಂಜ್ ಆ್ಯಸ್ ಇನ್ ಎ ಡಿಕ್ಷನರಿ. ಇದನ್ನು ಶಫಲ್ ಮಾಡಿದಾಗ ನೋಡಿ LAET ಅಂತ ಪದ ಬರುತ್ತೆ, TAEL ಅಂತ ಬರುತ್ತೆ, ಇದಕ್ಕೆ ಮೀನಿಂಗ್ ಇಲ್ಲವೇ ಇಲ್ಲ, ಆದರೆ ಅಂಥ ಪದವನ್ನು ಸೇರಿಸ್ಕೊಂಡಿರ್ತೀವಿ. ದೆನ್ ದಿ 14th ವರ್ಡ್ ಈಸ್ ಅಂತ, ಅಂದರೆ ಇದನ್ನು ಜಂಬಲ್ ಮಾಡಿದಾಗ 4 ಪದಗಳಿರೋದ್ರಿಂದ ದೇರ್ ಆರ್ 4 ಆಬ್ಜೆಕ್ಟ್ಸ್ TALE, ದೇರ್ ಫಾರ್ 24 ಪರ್ಮಿಟೇಷನ್ಸ್ ಆರ್ ಪಾಸಿಬಲ್. 24 ಪರ್ಮಿಟೇಷನ್ ಬರುತ್ತೆ. 24ರಲ್ಲಿ ನಾವು ಡಿಕ್ಷನಲ್ಲಿ ಬರೀಬೇಕಾದ್ರೆ ಮೊದಲು ಏನು ಬರಿತೀವಿ, ಆಲ್ ಲೆಟರ್ಸ್ ಸ್ಟಾರ್ಟಿಂಗ್ ವಿತ್ ಎ ಮೊದಲು ಮಾಡ್ತೀವಿ, ಆಮೇಲೆ ಇಂದ ಮಾಡ್ತೀವಿ, ABCD ಅದೇ ಆರ್ಡರ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಏನು ಮಾಡ್ತೀವಿ, T ಇದೆ, A ಇದೆ, L ಇದೆ, E ಇದೆ. 14ನೇ ಪದ ಯಾವುದು ಅಂತ ಪ್ರಶ್ನೆ. ಇವಾಗ ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ಎ ಇಂದ ಎಷ್ಟು ಪದಗಳು ಶುರು ಆಗುತ್ತೆ? ಸೊ ರೈಟ್ ಎ ಬಾಕ್ಸ್. ಇಲ್ಲಿ ಎ ಬರ್ಕೊಂತೀನಿ. ಸೊ TALEನಲ್ಲಿ ಎ ಇಲ್ಲಿ ಬಂದಿದೆ. ನಾವು ಹೌ ಡು ಯು ಫಿಲ್ ದಿ ರಿಮೈನಿಂಗ್ 3 ಪ್ಲೇಸಸ್? ದಿಸ್ ಕ್ಯಾನ್ ಬಿ ಫಿಲ್ಡ್ ಇನ್ 3 ways, this can be filled in 2 ways, this can be filled in 1, because there are 3 objects. So words starting with A are 6 in number. ನೋಡಿ, ಇಷ್ಟು ಬರೆದ್ರೆ ಸಾಕು. ನೀವು ಲೆಕ್ಕ ಮಾಡಬೇಕಾದ್ರೆ ನಾನು ಡೀಟೇಲ್ ಆಗೆಲ್ಲ ಹೇಳ್ತಾ ಇದ್ದೀನಿ, ಆದರೆ ನಿಮಗೆ ಏನು ಟೈಮ್ ಬೇಕಾಗಿಲ್ಲ. ಯು ಕ್ಯಾನ್ ಸ್ಟ್ರೈಟ್ ಅವೇ ರೈಟ್ ದಿಸ್, ದಟ್ ದಿ ವರ್ಡ್ ಸ್ಟಾರ್ಟಿಂಗ್ ವಿತ್ ಎ ದೇರ್ ಆರ್ 6 ನಂಬರ್ಸ್. ಮೊದಲ 6 ಜಾಗ ಎ ಇಂದ ಶುರು ಆಗೋ ಪದಗಳು ಹೋಗುತ್ತೆ. ಎ ಆದಮೇಲೆ ಯಾವ್ದು ನೆಕ್ಸ್ಟ್ ಇರಲಿ? ಎಲ್ಗೂ ಮೊದಲು ಇ ಬರುತ್ತೆ. ಸೊ ಸ್ಟಾರ್ಟಿಂಗ್ ವಿತ್ ಇ, ರಿಪೀಟ್ ದಿ ಸೇಮ್ ವರ್ಕಿಂಗ್. ಇಲ್ಲಿ ಬರೆದಾಗ ದಿ ಸೇಮ್ ಥಿಂಗ್ ಗೆಟ್ಸ್ ರಿಪೀಟೆಡ್. ಇಲ್ಲಿ ಇ ಇದೆ, ಇನ್ನು 3 ಸಂಖ್ಯೆಗಳಿದೆ, ಆದ್ದರಿಂದ ದಿಸ್ ಕ್ಯಾನ್ ಬಿ ಫಿಲ್ಡ್ ಇನ್ 3 ways. ದಿಸ್ ಈಸ್ 2, ದಿಸ್ ಈಸ್ 1, ಅನದರ್ 6 ಪ್ಲೇಸಸ್. 6 ಜಾಗ ಮತ್ತು 6 ಜಾಗ, 12 ಜಾಗ ಹೋಯಿತು. ಸೊ ಎ ಇಂದ ಬರೆದಿರೋದು ಮುಗೀತು, ಇ ಇಂದ ಶುರುವಾಗಿರೋದು ಮುಗೀತು. ನೆಕ್ಸ್ಟು ನಾವು ವರ್ಡ್ ಸ್ಟಾರ್ಟಿಂಗ್ ವಿತ್ ಎಲ್ ವಿಲ್ ಸ್ಟಾರ್ಟ್. ನಾವು ಆಫ್ಟರ್ ಎ, ಆಫ್ಟರ್ ಇ, ವರ್ಡ್ ಸ್ಟಾರ್ಟಿಂಗ್ ವಿತ್ ಎಲ್. ಇದರಲ್ಲಿ ಏನು ಬರಿತೀವಿ? ಎಲ್ಲಿಂದ ಶುರು ಆಗೋದು. ಎರಡನೇ ಜಾಗ ಇ ಬರೋದಿಲ್ಲ, ಎ ಬರುತ್ತೆ, ಇ ಬರುತ್ತೆ, ಟಿ ಬರುತ್ತೆ. ಇದು ಒಂದು ಜಾಗನ ಆಕ್ಯುಪೈ ಮಾಡುತ್ತೆ. ಇದು 13ನೇ ಜಾಗ ಆಗುತ್ತೆ. ಐ ರಿಪೀಟ್, ಇದಾದಮೇಲೆ ಎಲ್ಲಿಂದ ಶುರು ಆಗೋದು ಬರೀಬೇಕು. ಎಲ್ಲಿಂದ ಬರೀಬೇಕಾದ್ರೆ LAET ವಿಲ್ ಬಿ ರಿಟನ್ ಫಸ್ಟ್. ದಿಸ್ ವಿಲ್ ಬಿ 6 + 6 12 + 1 13th ವರ್ಡ್. ನೆಕ್ಸ್ಟ್ ವಿ ರೈಟ್ LATE and this is 1. Therefore late is the 14th word of this dictionary written one. So late ಅನ್ನೋದು 14ನೇ ಜಾಗದಲ್ಲಿ ಬರುತ್ತೆ. ಲೇಟಾಗಿ ಬರೋಲ್ಲ, 14ನೇ ಜಾಗದಲ್ಲೇ ಬಂದುಬಿಡುತ್ತೆ. Therefore this is the correct answer. So I repeat, ಇಲ್ಲೇನು ಮಾಡಿದ್ದೀವಿ, 24 ವರ್ಡ್ಸ್ ಬರುತ್ತೆ, ಅದನ್ನು ಆ್ಯಸ್ ಇನ್ ಎ ಡಿಕ್ಷನರಿ ಅರೇಂಜ್ ಮಾಡಿದ್ದೀವಿ. ಮಾಡಿದಾಗ ಈ 14th ವರ್ಡ್ ಯಾವುದು ಬೇಕಾದ್ರೂ ಕೇಳ್ಬೋದು. 18th ವರ್ಡ್ ಯಾವುದು, 20ನೇ ವರ್ಡ್ ಯಾವುದು. ಸೊ ದಿಸ್ ಇಸ್ ವರ್ಕೌಟ್. ಯು ಜಸ್ಟ್ ಸಿ, ಅಂಡರ್ಸ್ಟ್ಯಾಂಡ್. ಆ್ಯಸ್ ಐ ಟೋಲ್ಡ್, ಎ ಇಂದ ಶುರು ಮಾಡಬೇಕಾದ್ರೆ ಫಸ್ಟ್ ಪ್ಲೇಸ್ ಎ ಬರ್ಕೊಂಡ್ಬಿಡ್ತೀವಿ. ವಿ ಡೋಂಟ್ ಗೋ ಟು ಇಂಟರ್ನಲ್ ಅರೇಂಜ್ಮೆಂಟ್ಸ್. ದೇರ್ ಆರ್ 6 ಟರ್ಮ್ಸ್. ಎಲ್ಲಿಂದ ಶುರು ಮಾಡಿದ್ಮೇಲೆ ವೆನ್ ಒನ್ಸ್ ಐ ಸ್ಟಾರ್ಟ್ ವಿತ್ ಎಲ್, ಐ ಗೋ ಇನ್ಸೈಡ್. ನೆಕ್ಸ್ಟ್ ಏನು, ನೆಕ್ಸ್ಟ್ ಏನು, ದಿಸ್ ಹೌ ಯು ವರ್ಕೌಟ್. ಸೊ 14th ವರ್ಡ್ ಆಫ್ ದಿಸ್ ವುಡ್ ಬಿ LATE, given in choice 1.